Jai Shri Gurudev. Good morning to everyone, students. Welcome to chemistry class. In this class, we are going to study some CET questions that is asking in previous years and of the type in thermodynamics chapter. Now here, the first question is observe here, a system in which there is no exchange of heat, matter, work or energy from the surrounding is. It means there is no exchange of heat, ಮ್ಯಾಟರ್, ವರ್ಕ್ ಆರ್ ಎನರ್ಜಿ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್. ಅಂದರೆ ಸಿಸ್ಟಮು ಮತ್ತು ಸರೌಂಡಿಂಗ್ನ ಮಧ್ಯೆ ಯಾವುದೇ ಎಕ್ಸ್ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು, ಹೀಟ್ ಅಥವಾ ಮ್ಯಾಟರ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಎನರ್ಜಿ ಇವೆಲ್ಲನೂ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಆಗಿರುತ್ತೆ. ಯಾವುದೋ ಎಕ್ಸ್ಚೇಂಜ್ ಆಗ್ತಾ ಇಲ್ಲ ಅಂದರೆ ಯಾವ ಸಿಸ್ಟಮ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಸೊ ದಿ ಆರ್ ಗಿವನ್ ಆಪ್ಷನ್ಸ್: ಎ ಕ್ಲೋಸ್ಡ್ ಸಿಸ್ಟಮ್, adiabatic system, that is B, and C isolated system, and D isothermal process. Okay, here observe, this is isothermal process, not a system, so that you can neglect it. This one D ಅನ್ನೋದು isothermal process ಇರುತ್ತೆ, ಸಿಸ್ಟಮ್ ಅನ್ನೋದು ಇರೋದಿಲ್ಲ. ಸೊ ಅದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಇದು ಕ್ಲೋಸ್ಡ್ ಅನ್ನೋದು ಸಿಸ್ಟಮ್ಮೇ, ಮತ್ತು ಅಡಿಯಾಬೆಟಿಕ್ ಸಿಸ್ಟಮ್ ಅನ್ನೋದು ಸಿಸ್ಟಮ್ಮೇ, ಮತ್ತು ಐಸೋಲೇಟೆಡ್ ಅನ್ನೋದು ಸಿಸ್ಟಮ್ಮೇ. ಸೊ ಸಿಸ್ಟಮ್ಸನ್ನು ಇಟ್ಕೊಂಡು ಪ್ರೋಸೆಸನ್ನು ನೆಗ್ಲೆಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಿದೆ ಕ್ಲೋಸ್ ಸಿಸ್ಟಮ್ ಅಂದರೆ ಲೆಟ್ ಟೇಕ್ ಎ ಕಪ್ ಆಫ್ ಕಾಫಿ ವಿಚ್ ಈಸ್ ಕ್ಲೋಸ್ಡ್. ಒಂದು ಕಪ್ ಆಫ್ ಕಾಫಿ ತೊಗೊಂಡಿದ್ವಿ, ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಒಂದು ಪ್ಲೇಟ್ ಮೇಲೆ, ಇದು ಕ್ಲೋಸ್ಡ್ ಸಿಸ್ಟಮು. ಸೊ ಕಪ್ ಆಫ್ ಕಾಫಿ ತೊಗೊಂಡಾಗ ಇದ್ರೊಳಗಡೆ ಟೀ ಅಥವಾ ಕಾಫಿ ಇರುತ್ತೆ, ಅದು ಹೀಟ್ ಅನ್ನೋದು ಸ್ವಲ್ಪ ಹೊತ್ತಿಗೆ ಲಾಸ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಅಂದರೆ ಇದು ಸಿಸ್ಟಮಲ್ಲಿ ತೊಗೊಂಡ್ರೆ ಇದೆಲ್ಲ ಏನಾಗಿರುತ್ತೆ, ಸರೌಂಡಿಂಗ್ ಆಗಿರುತ್ತೆ. ಸೊ ಕ್ಲೋಸ್ ಸಿಸ್ಟಮ್ ಅಲ್ಲಿ ಅದರಲ್ಲಿ ಹೀಟ್ ಆಗಿರ್ಬೋದು, ಮ್ಯಾಟರ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು ಏನಾಗ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಸರೌಂಡಿಂಗ್ಗೆ. ಸೊ ದಟ್ ಇಟ್ ಈಸ್ ನಾಟ್ ರೈಟ್ ಆಪ್ಷನ್. ಓಕೆ, ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಆಗೋದಿಲ್ಲ. ಸೊ ಅಡಿಯಾಬೆಟಿಕ್ ಸಿಸ್ಟಮ್ ಅಥವಾ ಅಡಿಯಾಬೆಟಿಕ್ ಪ್ರೋಸೆಸ್ ಅನ್ನೋದು ಇದೆ. ಸೊ ಅಡಿಯಾಬೆಟಿಕ್ ಪ್ರೋಸೆಸ್, ಸಿಸ್ಟಮ್ ಅನ್ನೋದಿಲ್ಲ, ಪ್ರೋಸೆಸ್ ಅನ್ನೋದಿದೆ. ಸೊ ಇದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಇನ್ನು ಉಳ್ಕೊಂಡಿರೋದೇನು, ಐಸೋಲೇಟೆಡ್ ಸಿಸ್ಟಮ್. ಸೊ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಎಕ್ಸಾಂಪಲ್ ಏನಿರುತ್ತೆ, ಥರ್ಮೋಪ್ಲಾಸ್ಕ್ ತಗೊಳ್ಳಿ. ಥರ್ಮೋಪ್ಲಾಸ್ಕ್ ಎಕ್ಸಾಂಪಲ್. ಸೊ ಥರ್ಮೋಪ್ಲಾಸ್ಕ್ ತಗೊಂಡಾಗ ಥರ್ಮೋಪ್ಲಾಸ್ಕಲ್ಲಿ ಹೀಟ್ ಅನ್ನೋದು ಎಕ್ಸ್ಚೇಂಜ್ ಆಗೋದಿಲ್ಲ ಫ್ಯೂ ಅವರ್ಸ್. ಕೆಲವೊಂದು ಅವರ್ಸ್ ನೋಡಿ ನೀವು, ಥರ್ಮೋಪ್ಲಾಸ್ಕ್ ಆಗಿರ್ಬೋದು, ಹಾಟ್ ಬಾಕ್ಸ್ ಆಗಿರ್ಬೋದು, ಈ ಥರ ತಗೊಂಡಾಗ ಅವುಗಳಲ್ಲಿ ಹೀಟ್ ಅನ್ನೋದು ಕೆಲವೊಂದು ಟೈಮು ಅಂದರೆ ಕೆಲವೊಂದು ಟೈಮಲ್ಲ ಸ್ವಲ್ಪ ಹಾಗೆ ಇರುತ್ತೆ. ಸಮ್ಟೈಮ್ಸ್ ಇಟ್ ವಿಲ್ ಬಿ ರಿಮೇನ್ ಸೇಮ್. ಸೊ ದಟ್ ದಿ ಐಸೋಲೇಟೆಡ್ ಸಿಸ್ಟಮ್ ಇಸ್ ದಿ ಬೆಸ್ಟ್ ಒನ್ ವೇರ್ ದೆರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಮ್ಯಾಟರ್, ಹೀಟ್ ಆರ್ ಎನರ್ಜಿ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್. ಅರ್ಥ ಆಯ್ತಲ್ಲ? ಸೊ ಐಸೋಲೇಟೆಡ್ ಸಿಸ್ಟಮ್ ಅನ್ನೋದು ಸರಿ ಅನ್ನೋದು. ಸೊ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಕ್ವಶನ್. U is equal to Q plus W is the mathematical expression for U is equal to Q plus W ಇದನ್ನದು mathematical expression for first law of thermodynamics, second law of thermodynamics, and third law of thermodynamics, and zeroth law of thermodynamics. Okay, this is the mathematical expression for first law of thermodynamics. First law ಏನಿದೆ, U is equal to Q plus W ಏನಿದೆ. ಸೆಕೆಂಡ್ ಲಾ ಏನು ಹೇಳುತ್ತೆ, ಎಂಟ್ರೋಪಿ ಬಗ್ಗೆ ಹೇಳುತ್ತೆ. ಸೊ ಸೆಕೆಂಡ್ ಲಾ, ಎಂಟ್ರೋಪಿ ಆಫ್ ದಿ ಯೂನಿವರ್ಸ್ ಇಸ್ ರಿಮೇನ್ಸ್ ಕಾನ್ಸ್ಟೆಂಟ್, ದಟ್ ಈಸ್ S is equal to Q by T ಅಂತ ಹೇಳುತ್ತೆ ಇದು ಸೆಕೆಂಡ್ ಲಾಗೆ. ಝೀರೋತ್ ಲಾ ಏನಾಗುತ್ತೆ, ಇಫ್ ಸಿಸ್ಟಮ್ A is equal to B, B is equal to C ಅಂತ ಹೇಳುತ್ತೆ. ಅಥವಾ ಇಫ್ ಸಿಸ್ಟಮ್ A is equal to B ಆಯಿತು ಮತ್ತು C is equal to B ಆಯಿತು, ದೆನ್ A is equal to C ಅಂತ ಬರೀಬಹುದು. ಅರ್ಥ ಆಯ್ತಲ್ಲ? ಎ ಅನ್ನೋದು ಬಿಗೆ ಈಕ್ವಲ್ ಆಗಿರುತ್ತೆ, ಬಿ ಅನ್ನೋದು ಸಿಗೆ ಈಕ್ವಲ್ ಆಗಿರುತ್ತೆ. ಅವಾಗ ಏನಂತ ಹೇಳ್ಬೋದು, ಎ ಅನ್ನೋದು ಸಿಗೆ ಈಕ್ವಲ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದಿ ಝೀರೋತ್ ಲಾ. ಸೊ ಸೆಕೆಂಡ್ ಲಾ ಅನ್ನೋದು ಸೆಕೆಂಡ್ ಲಾಗೆ ಸ್ಟೇಟ್ಮೆಂಟ್ ಇಲ್ಲ, ದೆರ್ ಈಸ್ ನೋ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಸೆಕೆಂಡ್ ಲಾ. ಫಾರ್ ಥರ್ಡ್ ಲಾ S is equal to Q by T. ಥರ್ಡ್ ಲಾಗೆ ಏನಿದೆ, S is equal to Q by 2 ಇದೆ, ಅಂದರೆ ಎಂಟ್ರೋಪಿ ಬಗ್ಗೆ ಹೇಳುತ್ತೆ. ಸೆಕೆಂಡ್ ಒನ್ ಎಂಥಾಲ್ಪಿ ಬಗ್ಗೆ ಹೇಳುತ್ತೆ. ಸೊ ಎಂಥಾಲ್ಪಿಗೆ ಹೇಳಬೇಕಂದ್ರೆ H is equal to U plus PV ಅಂತ ಹೇಳುತ್ತೆ. H is equal to U plus PV ಅಂತ. ಓಕೆ, ದಿ ರೈಟ್ ಒನ್ ಯಾವುದು, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ದೆನ್ ಸಿಮಿಲರ್ಲಿ ಅಬ್ಸರ್ವ್ ದಿ ಥರ್ಡ್ ಒನ್. Next question. The work done during the expression of a gas from 4 decimeter cube to 6 decimeter cube against a constant external pressure of 3 atmosphere, that is given 1 atmosphere is equal to 101.32 kilojoules ಅಂತ ಹೇಳ್ತಿದ್ದಾರೆ. ಅಂದರೆ ವರ್ಕ್ ಡನ್ ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್. ವರ್ಕ್ ಡನ್ ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸಲ್ಲಿ ವಾಲ್ಯೂಮು 4 ಡೆಸಿಮೀಟರ್ ಕ್ಯೂಬ್ ಟು 6 ಡೆಸಿಮೀಟರ್ ಕ್ಯೂಬ್ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ.
ಎಕ್ಸ್ಪ್ಯಾನ್ಷನ್ ಆಗ್ತಿದೆ. ಅವಾಗ ವರ್ಕ್ ಡನ್ ಎಷ್ಟಿದೆ ಅಂತ ಹೇಳ್ಬೇಕು ನಾವು. ಅಗೇನ್ ಎಷ್ಟು ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಅನ್ನೋದು ಏನಿದೆ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ 1 atmosphere is equal to 101.32 joules ಅಂತ ಹೇಳ್ತಿದ್ದಾರೆ. ಸೊ ಇನ್ನು ದಿ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಡ್ಯೂರಿಂಗ್ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಇದ್ದಾಗ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ ಅಂದರೆ ವರ್ಕ್ಗೆ W is equal to minus P into delta V ಅಂತ ಇದೆ. ಓಕೆ, W is equal to minus P into delta V. ಸೊ ದಟ್ ಈಸ್ W is equal to minus P into P ಅನ್ನೋದು ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರು, ಡೆಲ್ಟಾ ವಿ ಅನ್ನೋದು ಯಾವ ಥರ ಬರ್ಕೋಬೋದು V2 minus V1. ಸೊ ಇನ್ಷಿಯಲ್ ಮತ್ತು ಫೈನಲ್. ಸೊ P ಅನ್ನೋದು ಎಷ್ಟು ಕೊಟ್ಟಿದೆ 3 atmosphere 3 ಇಂಟು V2 ಎಷ್ಟು ಕೊಟ್ಟಿದ್ದಾರೆ 6. ಸೊ ಇನ್ಷಿಯಲ್ ಆಗಿ ಎಷ್ಟಿರುತ್ತೆ 4 ಇರುತ್ತೆ, ಫೈನಲ್ ಎಷ್ಟಿರುತ್ತೆ 6 ಇರುತ್ತೆ. ಸೊ ಇನ್ಷಿಯಲ್ ಆಗಿ ಎಷ್ಟಿದೆ 4, ಫೈನಲ್ ಎಷ್ಟಿದೆ 6. ಸೊ ಓಕೆ, V1 ಅನ್ನೋದು 4 ಆಯಿತು, V2 ಅನ್ನೋದು 6 ಆಯಿತು. ನಾವು ದಟ್ ಈಸ್ ಈಕ್ವಲ್ ಟು 3 ಇಂಟು 6 minus 4 2, ದಟ್ ಈಸ್ ಈಕ್ವಲ್ ಟು ಮೈನಸ್ ಇಲ್ಲಿದೆ ಹಂಗೆ ಮೈನಸ್ 3 2 6. ಓಕೆ, 6 ಜೌಲ್ಸ್ ಇದು. ಅದೇ ರೀತಿ ಇಲ್ಲಿ 1 atmosphere is equal to ಎಷ್ಟು ಕೊಟ್ಟಿದ್ದಾರೆ 101.32 joules ಅಂತ ಕೊಟ್ಟಿದೆ. 6 minus 6 joules ಆಯಿತು. ಸೊ 1 atmosphere is equal to 101.32 joules ಆಯಿತು. ಆವಾಗ 3 atmosphereಗೆ ಎಷ್ಟಾಗುತ್ತೆ 3 ಇಂಟು 101 ಅಲ್ವಾ. ಸೊ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. ದಟ್ ಈಸ್ ಮೈನಸ್ 6 ಇಂಟು ಎಷ್ಟು ಕೊಟ್ಟಿದ್ದಾರೆ 101.32. ಸೊ 101.32 ಅಂದರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6 1 6 0. ಸೊ ಈ ಕಡೆಯಿಂದ ಮಾಡ್ಕೊಳ್ಳಿ. 6 7 12ಕ್ಕೆ 7 ಕೈಲಿ 1, ದೆನ್ 6 3 18 ಪ್ಲಸ್ 1 19 ಇಯರ್ 1 6 1 1 ಪ್ಲಸ್ 7 0 6 1 6. ಸೊ ಎಷ್ಟು ಬಂತು 607.92 ಬಂತು. ದಟ್ ಈಸ್ ನಿಯರ್ ಈಕ್ವಲ್ ಟು ವಾಟ್ 608 ಆಯಿತು. 608 ಆಯ್ತಲ್ಲ. ಸೊ 608 ಜೌಲ್ಸ್. ಮೈನಸ್ ಇರುತ್ತೆ ಮೈನಸ್, ದಟ್ ಈಸ್ ಇಲ್ಲಿ ಮೈನಸ್ ಇದೆಯಲ್ಲ ಮೈನಸ್. ಸೊ ಮೈನಸ್ 608 ಜೌಲ್ಸ್ ಆಯಿತು. ಅರ್ಥ ಆಯ್ತಲ್ಲ. 608 ಜೌಲ್ಸು. ನೀವು ಮೈನಸ್ 6 ಜೌಲ್ಸ್ ಅಂತ ಆಗ್ಬಿಡ್ತೀರಾ. ಇದು ಕರೆಕ್ಟ್ ಆನ್ಸರೇ. ಯಾವಾಗ ಅಂದರೆ 1 atmosphere is equal 101.32 ಅಂತ ಕೊಡ್ದಿರ ಇದ್ದಾಗ. ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ದೆ ಗಿವನ್, ಸೊ ದಟ್ ಯು ಹ್ಯಾವ್ ಟು ಬಿ ಮಲ್ಟಿಪ್ಲೈ 101.32 ಜೌಲ್ಸ್ ಟು ದಿ ಗಿವನ್ ಒಪ್ಟೈನ್ ಆನ್ಸರ್, ದೆನ್ ಯು ಗೆಟ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಜೌಲ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅಟ್ಮಾಸ್ಫಿಯರಲ್ಲಿ ಕೊಟ್ಟಿರೋದ್ರಿಂದ ಜೌಲ್ಸ್ಗೆ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು ಫೈನಲ್ ಆನ್ಸರ್ಗೆ. ಓಕೆ, ಸೊ ನಾವು ಅಬ್ಸರ್ವ್ ನೆಕ್ಸ್ಟ್ ಒನ್. ಫೋರ್ತ್ ಒನ್, ಎ ಪ್ರೋಸೆಸ್ ಈಸ್ ಕಾಲ್ಡ್ ರಿವರ್ಸಿಬಲ್ ವೆನ್. ಒಂದು ಪ್ರೋಸೆಸ್ ಅನ್ನೋದು ರಿವರ್ಸಿಬಲ್ ಆಗಿರುತ್ತೆ. ರಿವರ್ಸಿಬಲ್ ಅಂದರೆ ಫಾರ್ವರ್ಡು ಬ್ಯಾಕ್ವರ್ಡ್ ಪ್ರೋಸೆಸ್ ಎರಡೂ ನಡೀತಾ ಇರುತ್ತೆ. ಓಕೆ, ಈ ಥರ ಫಾರ್ವರ್ಡ್ ಪ್ರೋಸೆಸ್ ಆ್ಯಂಡ್ ಆಸ್ ವೆಲ್ ಆಸ್ ಬ್ಯಾಕ್ವರ್ಡ್ ಪ್ರೋಸೆಸ್ ಎರಡೂ ನಡೀತಾ ಇರುತ್ತೆ. ಅದನ್ನೇ ಅಂತ ಕರಿತೀವಿ ರಿವರ್ಸಿಬಲ್ ಪ್ರೋಸೆಸ್. ಯಾವಾಗ ಅಂತ, ಸೊ ಸರೌಂಡಿಂಗ್ ಆ್ಯಂಡ್ ಸಿಸ್ಟಮ್ ಚೇಂಜಸ್ ಆರ್ ಸೇಮ್. ಸೊ ಸರೌಂಡಿಂಗ್ ಮತ್ತು ಸಿಸ್ಟಮ್ನ ಚೇಂಜಸ್ ಸೇಮ್ ಇದ್ದಾಗ ರಿವರ್ಸಿಬಲ್ ಪ್ರೋಸೆಸ್ ಅನ್ನೋದು ಆಗೋದಿಲ್ಲ. ಸೊ ದಿಸ್ ಈಸ್ ನಾಟ್ ರೈಟ್ ಒನ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ದೇರ್ ಈಸ್ ನೋ ಬೌಂಡರಿ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಾತ್ರ ಯಾವುದೇ ಬೌಂಡರಿ ಇರೋದಿಲ್ವಂತೆ. ಸೊ ಬೌಂಡರಿ ಇರುತ್ತೆ, ನಾವು ಇಮ್ಯಾಜಿನ್ ಮಾಡ್ಕೊಳ್ಳೇಬೇಕಾಗುತ್ತೆ ಬೌಂಡರಿ. ಸೊ ದಟ್ ಈಸ್ ದ ರಾಂಗ್ ಆಪ್ಷನ್. ದೆನ್ ಸರೌಂಡಿಂಗ್ ಈಸ್ ಆಲ್ವೇಸ್ ಇನ್ ಈಕ್ವಿಲಿಬ್ರಿಯಮ್ ವಿತ್ ಸಿಸ್ಟಮ್. ಓಕೆ, ಸರೌಂಡಿಂಗ್ ಅನ್ನೋದು ಯಾವಾಗೂ ಸಿಸ್ಟಮ್ ಜೊತೆ ಈಕ್ವಿಲಿಬ್ರಿಯಮ್ ಆಗಿದ್ದರೆ ಮಾತ್ರನೇ ಎರಡು ಎಕ್ಸ್ಚೇಂಜ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಸಿಸ್ಟಮ್ ಒಂದು ಕಪ್ ಆಫ್ ಕಾಫಿ ತೊಗೊಂಡಿದ್ದೀವಿ ಮತ್ತು ಅದ್ರ ಸುತ್ತ ಸರೌಂಡಿಂಗ್ ಇದೆ. ಈ ಸಿಸ್ಟಮಲ್ಲಿರುವಂಥ ಹೀಟು ಈ ಸರೌಂಡಿಂಗಲ್ಲಿರುವಂಥ ಹೀಟ್ ಅಂದರೆ ಏನು ಕ್ಯೂ. ಓಕೆ, ಸಿಸ್ಟಮಲ್ಲಿರುವಂಥ ಹೀಟು ಮತ್ತು ಸರೌಂಡಿಂಗಲ್ಲಿರುವಂಥ ಹೀಟು ಎರಡು ಸೇಮ್ ಇದ್ದಾಗ ಇಲ್ಲಿಂದ ಇಲ್ಲಿಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅವಾಗ ಏನಾಯಿತು ಈಕ್ವಿಲಿಬ್ರಿಯಮ್ ಅಟೈಂಡ್ ಆಗಿರುತ್ತೆ. ಓಕೆ, ದಟ್ ವಿ ಕಾಲ್ಡ್ ಎಸ್ ವಾಟ್ ಈಕ್ವಿಲಿಬ್ರಿಯಮ್ ಮೀನ್ಸ್ ಅನ್ರಿವರ್ಸಿಬಲ್ ಪ್ರೋಸೆಸ್. ನೆಕ್ಸ್ಟ್ ಒನ್ ಏನಿದೆ, ಸಿಸ್ಟಮ್ ಚೇಂಜಸ್ ಇಂಟು ಸರೌಂಡಿಂಗ್ ಸ್ಪಾಂಟೇನಿಯಸ್ಲಿ. ಸೊ ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗಿರ್ಬೋದು, ಸಮ್ಟೈಮ್ಸ್ ನಾನ್ ಸ್ಪಾಂಟೇನಿಯಸ್ ಕೂಡ ಆಗಿರುತ್ತೆ. ಸೊ ದಟ್ ದಿಸ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಸೊ ದಿ ರೈಟ್ ಒನ್ ಈಸ್ ಥರ್ಡ್ ಒನ್, ದಟ್ ಈಸ್ ಸರೌಂಡಿಂಗ್ ಈಸ್ ಆಲ್ವೇಸ್ ಇನ್ ಈಕ್ವಿಲಿಬ್ರಿಯಮ್ ವಿತ್ ವಾಟ್ ಸಿಸ್ಟಮ್. ದಟ್ ಪ್ರೋಸೆಸ್ ವಿ ಕಾಲ್ಡ್ ಎಸ್ ವಾಟ್ reversible process. Then next one, so next one, for an isothermal reversible expansion process, the value of Q can be calculated. Q ಗೆ ಫಾರ್ಮುಲಾ ಯಾವುದು ಅಂತ ಹೇಳಬೇಕು ನಾವು. ಕ್ಯಾಲ್ಕುಲೇಟೆಡ್ ಬೈ ದಿ ಎಕ್ಸ್ಪ್ರೆಷನ್ ಮುಖಾಂತರ ನಾವು Q ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಯಾವುದಕ್ಕೆ? ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್. ಸೊ ಯು ನೋ ದ್ಯಾಟ್ ಆಲ್ರೆಡಿ ಯು ಸ್ಟಡಿಡ್ ಇನ್ ಯುವರ್ ಫಸ್ಟ್ ಇಯರ್. ಫಾರ್ ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ವರ್ಕ್ W is equal to minus 2.303 nRT into log of V2 by V1 ಅಂತ. ಓಕೆ,
So log of V2 by V1 W is equal to minus 2.303 N naught into log of V2 by V1 ಅನ್ನೋದು ನಿಮಗೆ ವರ್ಕ್ ಗೊತ್ತಿದೆ. ಆ್ಯಂಡ್ ಆಲ್ಸೋ ಯು ನೋ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ U is equal to Q plus W. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಗೊತ್ತಿದೆ ಅಲ್ವಾ, U is equal to Q plus W ಅಂತ. ಸೊ ಇವಾಗ ನೋಡಿ ಇದನ್ನು ಇಲ್ಲೇನಂತ ಹೇಳ್ತಾರೆ, ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಫಾರ್ Q can be calculated. W is equal to minus 2.303 into NRT. ಸೊ ಇಲ್ಲಿ ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ಏನು, ಟೆಂಪ್ರೇಚರ್ ಈಸ್ ಕಾನ್ಸ್ಟೆಂಟ್, ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಐಸೋಥರ್ಮಲ್ ಅಂದ್ರೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಅಲ್ವಾ. ಸೊ ವೆನ್ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು ಝೀರೋ. ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದ್ರೆ ಇಂಟರ್ನಲ್ ಎನರ್ಜಿ ಝೀರೋ ಇರುತ್ತೆ. ಸೊ ಇಲ್ಲಿ ಪುಟ್ ಮಾಡಿ U is equal to 0, then Q plus W. ದಟ್ ಇಂಪ್ಲಾಯ್ಸ್ Q is equal to minus W. Q ಅನ್ನೋದೇನಾಯಿತು, ಮೈನಸ್ ಡಬ್ಲ್ಯೂ ಆಯ್ತಲ್ವಾ. ಸೊ ಇವಾಗ ನೋಡಿ ಈ ಎಕ್ಸ್ಪ್ರೆಷನಲ್ಲಿ ನೋಡಿ ಮೈನಸನ್ನು ಈ ಕಡೆ ತಗೊಳ್ಳಿ. ಮೈನಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು 2.303 NRT ಇಂಟು ಲಾಗ್ ಆಫ್ V2 by V1 ಇಷ್ಟು ಬಂತು. ಸೊ ಮೈನಸ್ ಡಬ್ಲ್ಯೂ ಅನ್ನು ಏನಂತ ಬರ್ಕೋಬೋದು, ಮೈನಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು Q. ದೇರ್ಫೋರ್ Q ಈಸ್ ಈಕ್ವಲ್ ಟು 2.303 NRT ಇಂಟು ಲಾಗ್ ಆಫ್ V2 by V1. ಓಕೆ, ಇದು ಎಕ್ಸ್ಪ್ರೆಷನ್ ಆಯಿತು. ಸೊ ಈ ಎಕ್ಸ್ಪ್ರೆಷನ್ ಎಲ್ಲಿದೆ ಅಂತ ನೋಡಬೇಕು. ಸೊ ಫಸ್ಟ್ ಒನ್ ನೋಡಿ, Q is equal to 2.303 NRT into log of V2 by V1. ಸೇಮ್ ಇದೆ, ಇಲ್ಲಿ ಸೈನ್ ಏನೂ ಇಲ್ಲ, ಇಲ್ಲಿ ಸೈನ್ ಏನಿಲ್ಲ. ಸೊ A is right answer. Okay, so you should know, to answer this question you should know what is mean by isothermal process. Isothermal means temperature constant process. If temperature is constant, you should know internal energy is 0. internal energy U ಅನ್ನೋದೇನಾಗಿರುತ್ತೆ, 0 ಆಗಿರುತ್ತೆ ಅಂತ ಗೊತ್ತಿರಬೇಕು. 0 ಅನ್ನು ಇಲ್ಲಿ ಫಸ್ಟ್ ಲಾಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಯಿತು, Q is equal minus W ಬಂತು. ಮೈನಸ್ ಡಬ್ಲ್ಯೂ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯಿತು, ನಿಮಗೆ Q is equal 2.303 ಬಂತು. ಸೊ ದಟ್ ಈಸ್ ದಿ ಎಕ್ಸ್ಪ್ರೆಷನ್. ದೆನ್ ನೆಕ್ಸ್ಟ್ ಒನ್ ನೋಡಿ, ಇನ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್ಗೆ ಎಕ್ಸ್ಪ್ಯಾನ್ಷನ್ ಬರೀಬೇಕು ಅಡಿಯಾಬ್ಯಾಟಿಕ್ ಪ್ರೋಸೆಸ್ಸಲ್ಲಿ. ಸೊ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂದರೆ ಏನು, ಹೀಟ್ ರಿಮೇನ್ಸ್ ಕಾನ್ಸ್ಟೆಂಟ್, ಹೀಟ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಹೀಟ್ ಅಂದರೆ ಏನು, Q ಅಲ್ವಾ. ಸೊ ಯು ನೋ ಆಲ್ರೆಡಿ ಐ ಟೋಲ್ಡ್ ಯು ಯರ್ U is equal to Q plus W. U is equal to Q plus W ಅಂತ ಹೇಳಿದ್ನಲ್ಲ, U is equal to Q plus W ಆರ್ ಡೆಲ್ಟಾ U is equal to Q plus W. ಎರಡು ರೀತಿನೂ ಬರೀಬಹುದು, ಬಿಕಾಸ್ ದಿಸ್ ಈಸ್ ಅನ್ ಎ ಸ್ಟೇಟ್ ಫಂಕ್ಷನ್. ಡೆಲ್ಟಾ U ಅನ್ನೋದು ಸ್ಟೇಟ್ ಫಂಕ್ಷನ್ ಆಗಿರೋದ್ರಿಂದ U ಅಂತಾದರೂ ಬರೀಬಹುದು ಅಥವಾ ಡೆಲ್ಟಾ U ಅಂತಾದರೂ ಬರೀಬಹುದು. ಸೊ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಹೀಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ ಚೇಂಜ್ ಇನ್ ಹೀಟ್ ಈಸ್ 0. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಹೀಟ್ ಅನ್ನೋದು ಏನಾಗುತ್ತೆ, 0 ಆಗಿಬಿಡುತ್ತೆ. ಸೊ ಡೆಲ್ಟಾ U is equal to Q ಅನ್ನೋದು 0 ಮಾಡ್ಕೊಳ್ಳಿ, ಹೀಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ದೇರ್ಫೋರ್ Q is equal to 0 ಅಂತ. ಸೊ 0 ಹಾಕ್ಕೊಳ್ಳಿ ಪ್ಲಸ್ W, ದಟ್ ಈಸ್ ಡೆಲ್ಟಾ U is equal to ವಾಟ್, W. ಸೊ ಡೆಲ್ಟಾ U is equal to W ಅನ್ನೋದು ಯಾವುದು, ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಎಕ್ಸ್ಪ್ಯಾನ್ಷನ್ ಯಾವುದಕ್ಕೆ, ಐಡಿಯಲ್ ಗ್ಯಾಸ್ಗೆ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಒನ್ ನೋಡಿ, ಟೂ ರಿಯಾಕ್ಷನ್ಸ್ ಆರ್ ಗಿವನ್ ಬಿಲೋ. That is CO plus O2 that gives rise to CO2, and silver oxide, that is carbon monoxide plus oxygen, that gives rise to carbon dioxide gas, and silver oxide Ag2O solid is gives rise to 2 silver solids plus half oxygen gas. Which of the following statement is true? ಓಕೆ, ಈ ಎರಡು ರಿಯಾಕ್ಷನ್ಸಲ್ಲಿ ಯಾವ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸು ನಿಜ ಅಂತ ನಾವು ಹೇಳಬೇಕು. ಸೊ ಏನು ನಿಜ ಅಂತ ಹೇಳ್ಬೇಕಂದ್ರೆ, ಡೆಲ್ಟಾ H ಅನ್ನೋದೇನು ಎಂಥಾಲ್ಪಿ, ಡೆಲ್ಟಾ U ಅನ್ನೋದೇನು ಇಂಟರ್ನಲ್ ಎನರ್ಜಿ, ಅದು ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳಬೇಕು. ಸೊ ಇನ್ನು ಡೆಲ್ಟಾ H is equal to number of moles of products minus number of moles of reactants, NP minus NR. ಡೆಲ್ಟಾ H is equal to NP minus NR ಅಂತ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಇಲ್ಲಿ ಎಷ್ಟಿದೆ, 1 ಇದೆ. ಇಲ್ಲೆಷ್ಟಿದೆ, ಹಾಫ್. ಇಲ್ಲೆಷ್ಟಿದೆ, 1 ಪ್ಲಸ್ ಹಾಫ್ ಏನಾಗುತ್ತೆ, 1 ಪ್ಲಸ್ ಹಾಫ್, ದಟ್ ಈಸ್ ಈಕ್ವಲ್ ಟು ಎಷ್ಟು, LCM 2 ತಗೊಳ್ಳಿ. 2 into 1 2 plus 1 that is equal to 3/2. 3/2 ಬಂತಲ್ವಾ. ಸೊ 3/2 ಬಂತು, ದಿಸ್ ಇಸ್ 3/2. ಸೊ ಇವೆರಡನ್ನು ಆ್ಯಡ್ ಮಾಡಿಕೊಂಡ್ರೆ 1 ಪ್ಲಸ್ ಆಫ್ 3/2 ಅಂದರೆ 1.5 ಆಯಿತು. ದಟ್ ವಿ ಕ್ಯಾನ್ ಬಿ ರಿಟರ್ನ್ ಹ್ಯಾಸ್ 3/2. ಸೊ ಪ್ರಾಡಕ್ಟ್ ಎಷ್ಟಿದೆ, 1 ಮೈನಸ್ ಇದೆಷ್ಟಾಯಿತು, 3/2. ಸೊ ನಾವು LCM ತಗೊಳ್ಳಿ, 2 minus 3 ದಟ್ ಈಸ್ ಈಕ್ವಲ್ ಮೈನಸ್ ಆಫ್ ಬಂತು. ಓಕೆ, ಡೆಲ್ಟಾ H ಎಷ್ಟು ಬಂತು ಒಂದೇ ರಿಯಾಕ್ಷನ್ಗೆ, ಡೆಲ್ಟಾ H is equal to minus of for first reaction. Got it? ಅದೇ ರೀತಿ ಸೆಕೆಂಡ್ ರಿಯಾಕ್ಷನ್ಗೆ ನೋಡಿ. ಸೊ ಸೆಕೆಂಡ್ ರಿಯಾಕ್ಷನ್ಗೆ ಏನು ಹೇಳಬೇಕು, ಡೆಲ್ಟಾ H is equal to ಸೇಮ್ NP minus NR ಅಂತ. ಸೊ NP ಎಷ್ಟಿದೆ, 1 ಪ್ಲಸ್ ಆಫ್ ಪ್ಲಸ್ 2. ಆಫ್ ಪ್ಲಸ್ 2 ಅಂದರೆ ಆಫ್ ಪ್ಲಸ್ 2. LCM ತಗೊಳ್ಳಿ, 2 ಪ್ಲಸ್
5/2 ಸಾರಿ 2 2s 4 1 minus 4 ಆಯಿತು. ದಟ್ ಈಸ್ ಈಕ್ವಲ್ ಮೈನಸ್ 3/2 ಬಂತಲ್ವಾ, ಮೈನಸ್ 3/2 2 ಎಲ್ ಸಿ ಎಮ್ 2 + 2 ಪ್ಲಸ್ ಆಯಿತು 4 5/2 ಬಂತು. ಸರಿ 5/2 ಸರಿ ಆಯ್ತಲ್ವ. ಸೊ 5/2 ಮೈನಸ್ ಇಲ್ಲಿ ಎಷ್ಟಿದೆ 1 ಇದೆ 1. ಸೊ 5/2 ಮೈನಸ್ 1 ಎಷ್ಟು ಬಂತು, ಎಲ್ ಸಿ ಎಮ್ ತಗೊಳ್ಳಿ ಮತ್ತೆ 2. ಸೊ 5 - 2 ದಟ್ ಈಸ್ ಈಕ್ವಲ್ 3/2. ಓಕೆ, ಇದು ಪ್ಲಸ್ 3/2 ಬಂತು. ಇಲ್ಲಿ ಎಷ್ಟು ಬಂತು, ಮೈನಸ್ ಹಾಫ್ ಬಂತು. ಸೊ ಇದಕ್ಕೆ ಎಷ್ಟು, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪ್ಲಸ್ 3/2. ಸೊ ಡೆಲ್ಟಾ ಎಚ್ ಲೆಸ್, ಡೆಲ್ಟಾ ಎಚ್ ಮತ್ತು ಈ ಇಂಟರ್ನಲ್ ಎನರ್ಜಿ ಒಂದಕ್ಕೊಂದು ರಿವರ್ಸ್ ಇರುತ್ತೆ. ಓಕೆ, ಡೆಲ್ಟಾ ಎಚ್ ಆ್ಯಂಡ್ ಇಂಟರ್ನಲ್ ಎನರ್ಜಿ ಬೋತ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಡೆಲ್ಟಾ ಎಚ್ ಮತ್ತು ಡೆಲ್ಟಾ ಯು ಅನ್ನೋದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಡೆಲ್ಟಾ ಎಚ್ ಜಾಸ್ತಿ ಇದ್ದರೆ ಡೆಲ್ಟಾ ಯು ಕಡಿಮೆ ಇರುತ್ತೆ, ಡೆಲ್ಟಾ ಯು ಕಡಿಮೆ ಇದ್ದರೆ ಡೆಲ್ಟಾ ಎಚ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ರಿಯಾಕ್ಷನ್ಗೆ ಏನಾಯಿತು, ಡೆಲ್ಟಾ ಎಚ್ ಇಸ್ ನೆಗೆಟಿವ್. ಸೊ ಡೆಲ್ಟಾ ಎಚ್ ಇಸ್ ನೆಗೆಟಿವ್, ಇಟ್ ಮೀನ್ಸ್ ಲೆಸ್ ದೆನ್, ಡೆಲ್ಟಾ ಎಚ್ ಇಸ್ ಲೆಸ್ ದೆನ್ ವಾಟ್, ಡೆಲ್ಟಾ ಯು. ಸೆಕೆಂಡ್ ರಿಯಾಕ್ಷನ್ಗೆ ನೋಡಿ, ಡೆಲ್ಟಾ ಎಚ್ ಅನ್ನೋದು ಪಾಸಿಟಿವ್ ಇದೆ, ಪ್ಲಸ್ 3/2. ಸೊ ಡೆಲ್ಟಾ ಎಚ್ ಇಸ್ ಪ್ಲಸ್ ಮೀನ್ಸ್ ಇಟ್ ಮೀನ್ಸ್ ಗ್ರೇಟರ್ ದೆನ್ ಡೆಲ್ಟಾ ಯು. ಇದು ಪ್ಲಸ್ ಇದ್ದರೆ ಇದು ಮೈನಸ್ ಇರುತ್ತೆ, ಇದು ಮೈನಸ್ ಇದ್ದರೆ ಇದೇನಾಗುತ್ತೆ, ಪ್ಲಸ್ ಆಗಿರುತ್ತೆ ಅಂತ. ಅರ್ಥ ಆಯ್ತಲ್ಲ. ಸೊ ದ್ಯಾಟ್ ದಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್, ಇದು ರೈಟ್ ಅಂತ. ಓಕೆ, ಡೆಲ್ಟಾ ಎಚ್ ಇಸ್ ಲೆಸ್ ದೆನ್ ಡೆಲ್ಟಾ ಯು, ಡೆಲ್ಟಾ ಎಚ್ ಇಸ್ ಗ್ರೇಟರ್ ದೆನ್ ಡೆಲ್ಟಾ ಯು. ಇದರಲ್ಲಿ ನೋಡಿ ರಿವರ್ಸ್ ಇದೆ ಇವೆರಡು ಅನ್ನೋದು, ಮತ್ತು ಇವೆರಡು ಆಗೋದೇ ಇಲ್ಲ. ಓಕೆ, ಬಿಕಾಸ್ ಬೋತ್ ಆರ್ ನಾಟ್ ಸೇಮ್. ಒಂದೇ ವ್ಯಾಲ್ಯೂ ಬಂದಿದ್ದರೆ ನಿಮಗೆ ಬೋತ್ ಆರ್ ಸೇಮ್ ಆಗ್ತಾಯಿತ್ತು, ಅದು ಯಾವುದಾದ್ರೂ ಒಂದು ಆಗ್ತಾಯಿತ್ತು. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡಿ. ಕನ್ಸಿಡರ್ ದಿ ಫಾಲೋಯಿಂಗ್ ರಿಯಾಕ್ಷನ್ CO plus half O2 that gives rise to CO2 gas. CO plus half O2 gives rise to what, CO2 gas. How are delta U and delta H related for the reaction? Delta H ಮತ್ತು delta U ಯಾವ ಥರ ರಿಲೇಟ್ ಆಗಿದೆ ಈ ರಿಯಾಕ್ಷನ್ಗೆ ಅಂತ ಹೇಳಬೇಕು. ಸೊ ಆಲ್ರೆಡಿ I told you here, observe the reaction. The relation between delta H and delta U is the mathematical relation ಏನಂದರೆ delta H ಮತ್ತು delta U ಗೆ delta H is equal to delta U plus nRT ಅಂತ. delta H is equal to delta U plus nRT ಅಂತ. So where n is equal to number of moles of products minus number of moles of reactants. Number of moles of products minus number of moles of reactants. So products ಎಷ್ಟಿದೆ ಇಲ್ಲಿ 1 ಇದೆ. ಸೊ 1 ಮೈನಸ್ ರಿಯಾಕ್ಟೆನ್ಸ್ ಎಷ್ಟಿದೆ, ಹಾಫ್ ಪ್ಲಸ್ 1, ಹಾಫ್ ಪ್ಲಸ್ 1 ಎಷ್ಟಾಗುತ್ತೆ, 3/2 ಆಯಿತು. ಸೊ ಎಲ್ ಸಿ ಎಮ್ ತಗೊಳ್ಳಿ, 2 minus 3 ದಟ್ ಈಸ್ ಈಕ್ವಲ್ ಟು ಮೈನಸ್ ಹಾಫ್. ಮೈನಸ್ ಹಾಫ್ ಕ್ಯಾನ್ ಬಿ ರಿಟರ್ನ್ ಹ್ಯಾಸ್ 0.5, ಮೈನಸ್ 0.5 ಅಂತ ಬರೀಬೋದಲ್ಲ ಮೈನಸ್ ಹಾಫನ್ನು. ಸೊ ಇಲ್ಲಿ ಇವಾಗ ನೋಡಿ ಎನ್ ಅನ್ನೋದು ಮೈನಸ್ ಹಾಫ್ ಆಯಿತು, ಅವಾಗ ಇದೇನಾಯಿತು, ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಎನ್ ಅನ್ನೋದು ಎಷ್ಟು ಬಂತು, ಮೈನಸ್ 0.5 ಇಂಟು RT. ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಯಿತು, ಮೈನಸ್ 0.5 RT. ಸೊ ಇದು ಬಂದಿದೆಯಲ್ಲ ಸ್ಟೇಟ್ಮೆಂಟು. ಸೊ ಹೇ ಈಸ್ ರೈಟ್ ಒನ್. ಸೊ ದಟ್ ಈಸ್ ಡೆಲ್ಟಾ ಎಚ್ ಡೆಲ್ಟಾ ಯು ಮೈನಸ್ ಇಂಟು ಪ್ಲಸ್ ಮೈನಸ್ 0.5 ಇಂಟು RT. ಓಕೆ, ಈ ರೀತಿ ಮಾಡಬೇಕು. ಇಂಥ ಕ್ವಶನ್ಸ್ ಕೇಳ್ತಾರೆ, CET ಯಲ್ಲಿ ತುಂಬ ಕೇಳ್ತಾರೆ, ನೀಟ್ಗೂ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ದಿ ಕೈಂಡ್ ದೀಸ್ ಟು. ಈ ಥರ ಎರಡರಲ್ಲಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಒನ್ ನೋಡಿ, the next one, according to first law of thermodynamics, delta U is equal to Q plus W, that you know well. In special cases, which of the following is not correct expression? ಸ್ಪೆಷಲ್ ಕೇಸಸಲ್ಲಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಸ್ಪೆಷಲ್ ಕೇಸ್ ಬರುತ್ತೆ. ಆ ಕೇಸಸಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಲ್ಲ ಅಂತ ನೀವು ಹೇಳಬೇಕು. ಓಕೆ, ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಡೆಲ್ಟಾ ಯು ಇಸ್ ಈಕ್ವಲ್ ಕ್ಯೂ ಪ್ಲಸ್ ಡಬ್ಲ್ಯೂ. ಸೊ ಅಬ್ಸರ್ವ್ ಮಾಡಿ, ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂದ್ರೇನು, ಟೆಂಪ್ರೇಚರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಯಿತು ಅಂದರೆ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, 0 ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ದಟ್ ಈಸ್ ಯು ಇಸ್ ಈಕ್ವಲ್ ಟು 0 ಆರ್ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಸೊ ಫಸ್ಟ್ ಲೈನ್ ಏನು ಕೊಟ್ಟಿದ್ದಾರೆ, ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ, ದಟ್ ಈಸ್ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಆರ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಕೊಟ್ಟಿದ್ದಾರೆ. ಸೊ ಡೆಲ್ಟಾ ಯು ಅನ್ನೋ 0 ಆಯಿತು ಅಂದರೆ ಕ್ಯೂ ಪ್ಲಸ್ ಡಬ್ಲ್ಯೂ ದಟ್ ಈಸ್ ಈಕ್ವಲ್ ಟು ಕ್ಯೂ ಮೈನಸ್ ಡಬ್ಲ್ಯೂ, ದಟ್ ಈಸ್ ಈಕ್ವಲ್ ಟು ಕ್ಯೂ ಈಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ. ಕ್ಯೂ ಈಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ ಆಯ್ತಲ್ವಾ. ಸೊ ಈ ಎಕ್ಸ್ಪ್ರೆಷನ್ನಿಂದ ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ ಅಂತ ಹೇಳ್ಬೋದು. ಸೊ ಸರಿ ತಾನೆ, ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೊಸೆಸ್ಸಲ್ಲಿ ಯು ಇಸ್ ಈಕ್ವಲ್ ಟು ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, ವೆನ್ ನೋ ವರ್ಕ್ ಈಸ್ ಡನ್
ನೋ ವರ್ಕ್ ಇಸ್ ಡನ್. ವರ್ಕ್ ಅನ್ನೋದು ಏನು ಮಾಡ್ತಾ ಇಲ್ಲ. ನೋ ವರ್ಕ್ ಇಸ್ ಡನ್ ಅಂದ್ರೇನು, ಡಬ್ಲ್ಯೂ ಇಸ್ ಈಕ್ವಲ್ ಟು ಝೀರೋ. ಡಬ್ಲ್ಯೂ ಇಸ್ ಈಕ್ವಲ್ ಟು ಝೀರೋ. ಸೊ ಫಸ್ಟ್ ಇಲ್ಲಿ ಝೀರೋ ಹಾಕ್ಕೊಳ್ಳಿ, ಅವಾಗ ಏನಾಗುತ್ತೆ ಈ ಎಕ್ಸ್ಪ್ರೆಷನ್ಸಲ್ಲಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಝೀರೋ ಹಾಕ್ಕೊಂಡ್ರೆ ಏನಾಗುತ್ತೆ, ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ. ಓಕೆ, ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ. ಇದು ಸರಿಯಾಗಿದೆ, ಎರಡು ಮ್ಯಾಚ್ ಆಗಿದೆ ಕರೆಕ್ಟಾಗಿ. ಇಲ್ಲೇನು ಹೇಳ್ತಿದ್ದಾರೆ, ನಾಟ್ ಕರೆಕ್ಟ್ ಒನ್ ಅನ್ನೋದು ನೀವು ಹೇಳಬೇಕು. ನೆಕ್ಸ್ಟ್ ನೋಡಿ, ಇನ್ ಗೇಷಿಯಸ್ ಸಿಸ್ಟಮ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಮೈನಸ್ ಪಿ ಇಂಟು ಡೆಲ್ಟಾ ವಿ ಅಂತ ಹೇಳಿದ್ರು. ಸೊ ಫಸ್ಟ್ ಕ್ವಶನ್ ಅಲ್ಲೇ ಹೇಳಿದೆ ನಿಮಗೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಪಿ ಇಂಟು ಡೆಲ್ಟಾ ವಿ ಅಂತ. ಡಬ್ಲ್ಯೂ ಅನ್ನೋದು ಮೈನಸ್ ಪಿ ಇಂಟು ಡೆಲ್ಟಾ ವಿ ಇರುತ್ತೆ ಯಾವಾಗ, ವೆನ್ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್, ಮೆಕ್ಯಾನಿಕಲ್ ವರ್ಕ್ ಡನ್ ಡ್ಯೂರಿಂಗ್ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್. ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಇದ್ದಾಗ ಡಬ್ಲ್ಯೂ ಇಸ್ ಮೈನಸ್ ಪಿ ಇಂಟು ಡೆಲ್ಟಾ ವಿ ಆಗಿರುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಡೆಲ್ಟಾ ಯು ಇಸ್ ಈಕ್ವಲ್ ಕ್ಯೂ ಪ್ಲಸ್ ಡಬ್ಲ್ಯೂ ಪ್ಲಸ್ ಅಲ್ಲಿ ಏನಿದೆ ಮೈನಸ್ ಪಿ ಇಂಟು ಡೆಲ್ಟಾ ವಿ. ಸೊ ಡಬ್ಲ್ಯೂ ಪ್ಲಸ್ ಅಲ್ಲಿ ಮೈನಸ್ ಪಿ ಇಂಟು ಡೆಲ್ಟಾ ವಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ ಮೈನಸ್ ಬರಬೇಕಾಗುತ್ತೆ, ಮೈನಸ್ ಪಿ ಇಂಟು ಡೆಲ್ಟಾ ಕ್ಯೂ ಬರಬೇಕು. ಓಕೆ, ಸೊ ಇಲ್ಲಿ ಪ್ಲಸ್ ಹಾಕಿದ್ದಾರೆ, ಸೊ ದಟ್ ದಿ ಥರ್ಡ್ ಒನ್ ಈಸ್ ನಾಟ್ ಮ್ಯಾಚಸ್. ಇದು ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ ಗೇಷಿಯಸ್ ಸಿಸ್ಟಮಲ್ಲಿ. ನೆಕ್ಸ್ಟ್ ನೋಡಿ, ವೆನ್ ವರ್ಕ್ ಈಸ್ ಡನ್ ಬೈ ದಿ ಸಿಸ್ಟಮ್, when work is done by the system delta u is equal to q plus w. ಇಲ್ಲಿ work is done by the system. by the system ಅಂದರೆ w is equal to ಏನಾಗಿರಬೇಕು, ಮೈನಸ್ w ಆಗಿರುತ್ತೆ. w ಅನ್ನೋದು ಮೈನಸ್ ಆಗಿರುತ್ತೆ. ಸೊ ಅವಾಗ ಏನಾಯಿತು, ವರ್ಕ್ ಎಕ್ಸ್ಪ್ರೆಷನ್ ಡೆಲ್ಟಾ ಯು ಇಸ್ ಈಕ್ವಲ್ q ಮೈನಸ್ w ಆಗಬೇಕು, q ಮೈನಸ್ w. ಅರ್ಥ ಆಯ್ತಲ್ಲ. ಸೊ ಇವೆರಡು ನಾಟ್ ಮ್ಯಾಚ್ ಆಗ್ತಾ ಇದೆ, ಅಂದರೆ ಸಿ ಆ್ಯಂಡ್ ಡಿ ಇಸ್ ದಿ ರೈಟ್ ಆಪ್ಷನ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, ಸೊ ಸಿ ಮತ್ತು ಡಿ ಅನ್ನೋದು ಎರಡು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಬೇಕು ನಾವು. ಓಕೆ, ಸೊ ದಿಸ್ ಈಸ್ ದಿ ರೈಟ್ ಒನ್. ನೆಕ್ಸ್ಟ್ ನೋಡಿ, 10th ಕ್ವಶನ್ ನೋಡಿ, ವಾಟ್ ವಿಲ್ ಬಿ ದಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ವೆನ್ 12 kilojoules ಆಫ್ ವರ್ಕ್ ಈಸ್ ಡನ್. 12 kilojoules ಆಫ್ ವರ್ಕ್ ಈಸ್ ಡನ್. 12 kilojoules ವರ್ಕ್ ಅನ್ನೋದು ನಾವು ಮಾಡ್ತಾ ಇದ್ದೀವಿ, ಆವಾಗ ಇಂಟರ್ನಲ್ ಎನರ್ಜಿ ಏನು ಚೇಂಜ್ ಆಗುತ್ತೆ ಆನ್ ದಿ ಸಿಸ್ಟಮ್ ಮೇಲೆ, ಪ್ಲಸ್ 2 kilojoules ಆಫ್ ಹೀಟ್ ಈಸ್ ಗಿವನ್. 2 kilojoules ಹೀಟ್ ಅನ್ನೋದು ಗಿವನ್ ಅಂದರೆ ಏನು, ಲಿಬ್ರೇಟ್ ಮಾಡ್ತಾ ಇದೆ ಅಂತ, ಅದು ಕೊಡ್ತಿದೆ ಬೈ ದಿ ಸಿಸ್ಟಮ್ನಿಂದ ನಮಗೆ ಕೊಡ್ತಾ ಇದೆ. ಸೊ ಯು ನೋ ದಿ ಎಕ್ಸ್ಪ್ರೆಷನ್ ಟು ಕ್ಯಾಲ್ಕುಲೇಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ದಟ್ ಈಸ್ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಓಕೆ, ಆ ಡೆಲ್ಟಾ ಯು ಇಸ್ ಈಕ್ವಲ್ ಕ್ಯೂ ಪ್ಲಸ್ ಡಬ್ಲ್ಯೂ. ಮತ್ತು ಇಲ್ಲಿ ನೋಡಿ, ವಾಟ್ ವಿಲ್ ಬಿ ದಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಇಂಟರ್ನಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ವೆನ್ 12 kilojoules ಆಫ್ ವರ್ಕ್ ಈಸ್ ಡನ್. ವರ್ಕ್ ಈಸ್ ಡನ್ ಆನ್ ದಿ ಸಿಸ್ಟಮ್. ಆನ್ ದಿ ಸಿಸ್ಟಮ್ ಅಂದರೆ ಏನು, ಪ್ಲಸ್ ಅಂತ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಏನು, ಪ್ಲಸ್ 12 kilojoules. ಓಕೆ, ದೆನ್ 2 kilojoules ಆಫ್ ಹೀಟ್ ಈಸ್ ಗಿವನ್. ಕ್ಯೂ ಅನ್ನೋದೇನಾಗ್ತಿದೆ, ಮೈನಸ್ 2 kilojoules. ಕ್ಯೂ ಅನ್ನೋದೇನು ಮೈನಸ್, ಏಕೆಂದರೆ ಇಟ್ ಈಸ್ ಡನ್ ಆನ್ ದಿ ಸಿಸ್ಟಮ್. ಆನ್ ದಿ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಪ್ಲಸ್ ಇರುತ್ತೆ. ನೆಕ್ಸ್ಟ್ ಗಿವನ್ ಬೈ ದಿ ಸಿಸ್ಟಮ್ ಅಂದರೆ ಏನಂತ ಹೇಳ್ತೀವಿ, ನೆಗೆಟಿವ್. ಬೈ ಅಂದರೆ ನೆಗೆಟಿವ್, ಆನ್ ಅಂದರೆ ಪ್ಲಸ್ ಅಂತ. ಓಕೆ, ಸೊ ಮೈನಸ್. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಡೆಲ್ಟಾ ಯು ಇಸ್ ಈಕ್ವಲ್ ಟು -2 + 12. -2 + 12 ಎಷ್ಟಾಗುತ್ತೆ, +10 ಆಗುತ್ತೆ. ಓಕೆ, ದಟ್ ಈಸ್ +10 kilojoules. ಅರ್ಥ ಆಯ್ತಲ್ವಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಕ್ಯೂ ಪ್ಲಸ್ಸಲ್ಲಿ +12, ಸಾರಿ ಡಬ್ಲ್ಯೂ ಪ್ಲಸ್ಸಲ್ಲಿ +12, ಕ್ಯೂ ಪ್ಲಸ್ಸಲ್ಲಿ -2. +12 -2 ಇದ್ದರೆ +10 ಬರುತ್ತೆ. ದಟ್ ಈಸ್ ದಿ ವರ್ಕ್ ಡನ್. ಸೊ ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಸಿಸ್ಟಮ್ ಅಬ್ಸಾರ್ಬ್ಸ್, ದಿಸ್ ಈಸ್ ಎ ಸಿಸ್ಟಮ್ ಅಬ್ಸಾರ್ಬ್ಸ್ 50 kilojoules ಆಫ್ ಹೀಟ್. ಹೀಟ್ ಅನ್ನೋದು ಏನು ಮಾಡ್ತಿದೆ, ಅಬ್ಸರ್ವ್ ಮಾಡ್ಕೊಂಡು. ಅಬ್ಸರ್ವ್ ಅಂದರೆ ಏನು, ಪ್ಲಸ್ 50 kilojoules. ಏನು, ಹೀಟ್, ದಟ್ ಈಸ್ ಕ್ಯೂ. ಕ್ಯೂ ಇಸ್ ಈಕ್ವಲ್ 50 kilojoules. ಅಬ್ಸರ್ವ್ಸ್ ಡಸ್ 20 kilojoules ಆಫ್ ವರ್ಕ್. ಇದೇನಾಗುತ್ತೆ, 20 kilojoules ವರ್ಕ್ ಮಾಡುತ್ತೆ ಅಂದರೆ ವರ್ಕ್ ಈಸ್ ಈಕ್ವಲ್ ಡಬ್ಲ್ಯೂ ಇಸ್ ಈಕ್ವಲ್ ಮೈನಸ್ ಡಸ್ ಅಂದರೆ ಕೊಡುತ್ತೆ ಅಂತ, -20 kilojoules ಲಿಬ್ರೇಟೆಡ್. ವಾಟ್ ಈಸ್ ದಿ ನೆಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ನೆಟ್ ಚೇಂಜ್ ಏನು ಅಂತ ಹೇಳಿದ್ರೆ, ದಟ್ ಈಸ್ ಡೆಲ್ಟಾ ಇಸ್ ಈಕ್ವಲ್ ಕ್ಯೂ ಪ್ಲಸ್ ಡಬ್ಲ್ಯೂ. ಸೊ ಕ್ಯೂ ಎಷ್ಟು ಬಂತು, 50 joules. ವರ್ಕ್ ಎಷ್ಟು ಬಂತು, -20, ದಟ್ ಈಸ್ ಈಕ್ವಲ್ ಟು +30 kilojoules. +30 kilojoules ಆಗುತ್ತೆ. ಇದೇನು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಇದು ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ, ಪ್ಲಸ್ ಇದ್ದರೆ ಇನ್ಕ್ರೀಸ್ ಅಂತ, ಮೈನಸ್ ಇದ್ದರೆ ಡಿಕ್ರೀಸ್ ಅಂತ. ಅರ್ಥ ಆಯ್ತಲ್ವ. ಸೊ ಪ್ಲಸ್ ಇದೆ, ಸೊ ಪ್ಲಸ್ ಇರೋದ್ರಿಂದ ಏನಾಯಿತು, ಇನ್ಕ್ರೀಸಸ್ ಬೈ 30 kilojoules. ಅರ್ಥ ಆಯ್ತಲ್ಲ. ಪ್ಲಸ್ ಇರೋದ್ರಿಂದ ಇನ್ಕ್ರೀಸಸ್
30 ಕಿಲೋ ಜೋಲ್ಸ್. ಪ್ಲಸ್ 30 ಜೋಲ್ಸ್ ಅಂತಾದ್ರೂ ಕೊಡ್ತಾರೆ ನಿಮಗೆ, ಇಲ್ಲಾಂದರೆ ಡಿಕ್ರೀಸ್ ಅಂತಿದ್ರೆ -30 ಅಂತ ಕೊಡ್ತಾರೆ. ಇದನ್ನು ಪ್ಲಸ್ 30 ಅಂತ ಕೊಡ್ಬೋದು ಕಿಲೋ ಜೋಲ್ಸ್ ಅಂತ, ಇದನ್ನು -30 ಕಿಲೋ ಜೋಲ್ಸ್ ಅಂತ ಕೊಡ್ಬೋದು. ಅರ್ಥ ಆಯ್ತಲ್ಲ? ಪ್ಲಸ್ ಮೀನ್ಸ್ ವಾಟ್? ಇನ್ಕ್ರೀಸ್, ಮೈನಸ್ ಮೀನ್ಸ್ ಡಿಕ್ರೀಸ್. ಓಕೆ, then see the next question. In the reaction S plus 3/2 O2 sulfur and oxygen, that gives rise to sulfur trioxide SO3 plus 2x kilocalories heat is liberated. 2 kilocalories heat ಕೊಡ್ತಿದೆ. Then SO2 plus half O2, that gives rise to SO3 plus y kilocalories of heat is formation, means liberates of SO2 is heat of formation of SO2 is ಇಷ್ಟು ಕಿಲೋ ಕ್ಯಾಲರೀಸ್ ಹೀಟ್ ಕೊಡ್ತಿದೆ. ನಾವೇನು ಮಾಡಬೇಕು? ಹೀಟ್ ಆಫ್ ಫಾರ್ಮೇಷನ್ ಆಫ್ SO2 ಈಸ್ SO2 ಫಾರ್ಮ್ ಆಗಬೇಕಾದ್ರೆ ಹೀಟ್ ಎಷ್ಟು ಲಿಬ್ರೇಟ್ ಆಗಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಕೊಟ್ಟಿರುವಂಥ ರಿಯಾಕ್ಷನ್ ಏನು? ದಿ ಗಿವನ್ ರಿಯಾಕ್ಷನ್ ಈಸ್ S plus 3/2 O2 that gives rise to what? SO3. How much of heat is liberates? 2x kilojoules plus. ಓಕೆ, ಇಷ್ಟು ಕಿಲೋ ಕ್ಯಾಲರೀಸ್ ಹೀಟ್ ಅನ್ನೋದು ಲಿಬ್ರೇಟ್ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, SO3 ಇದೆ, SO2 ಪ್ಲಸ್ ಆಫ್ O2 ದಟ್ ಗಿವ್ಸ್ ಎಷ್ಟು ವಾಟ್? SO3. ಎಷ್ಟು ಹೀಟ್ ಲಿಬ್ರೇಟ್ ಆಗ್ತಿದೆ? ಪ್ಲಸ್ y ಕಿಲೋ ಕ್ಯಾಲರೀಸ್ ಆಫ್ ಹೀಟ್ ಅನ್ನೋದು ಲಿಬ್ರೇಟ್ ಆಗ್ತಾ ಇದೆ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಹೀಟ್ ಆಫ್ ಫಾರ್ಮೇಷನ್ ಆಫ್ SO2ದು ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ SO2 ಯಾವುದ್ರಲ್ಲಿದೆ? ಈ ರಿಯಾಕ್ಷನ್ ಇಲ್ಲಿದೆ, ಇದರಲ್ಲಿ SO2ನೇ ಇಲ್ಲ, ಇದರಲ್ಲಿ ಇರೋದ್ರಿಂದ. ಸೊ ಇನ್ ದಿಸ್ ರಿಯಾಕ್ಷನ್ ದೇರ್ ಈಸ್ SO2, ಸೊ ದಟ್ ರಿವರ್ಸ್ ದಿಸ್ ರಿಯಾಕ್ಷನ್. ಇದನ್ನು ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? SO3 ಈ ಕಡೆಗೆ ಬರುತ್ತೆ, SO3 ದಟ್ ಗಿವ್ಸ್ ಎಷ್ಟು ವಾಟ್? SO2 ಪ್ಲಸ್ ಹಾಫ್ O2. ಅವಾಗ ಏನಾಯಿತು? ಪ್ಲಸ್ y ಇರೋದು -y ಕಿಲೋ ಕ್ಯಾಲರೀಸ್. ಅರ್ಥ ಆಯ್ತಲ್ವಾ? ಸೊ ಇವಾಗ ಹ್ಯಾಡ್ ಮಾಡಿ ಟೂ ರಿಯಾಕ್ಷನ್ಸನ್ನು, ಇವೆರಡನ್ನು, ಈ ಎರಡು ರಿಯಾಕ್ಷನ್ ಹ್ಯಾಡ್ ಮಾಡಿ. ಇವೆರಡನ್ನು ಹ್ಯಾಡ್ ಮಾಡಿದಾಗ ಏನಾಯಿತು? SO3 ಗೆಟ್ ಕ್ಯಾನ್ಸಲ್ಲ. ಸೊ ಆಫ್ ಆಕ್ಸಿಜನ್ನು 3/2 ಆಕ್ಸಿಜನ್ ಆಫ್ ಹೋದ್ರೆ ಇನ್ನು ಎಷ್ಟಿರುತ್ತೆ? S 3/2 ಅಲ್ಲಿ ಆಫ್ ಹೋಯ್ತು ಅಂದರೆ ನೋಡಿ, 3/2 ಮೈನಸ್ ಹಾಫ್. 3/2 ಅಲ್ಲಿ ಮೈನಸ್ ಹಾಫ್ ತೆಗಿತಾ ಇದ್ದೀನಿ. LCM ಏನಿರುತ್ತೆ? 2. 3 - 1 ದಟ್ ಈಸ್ ಈಕ್ವಲ್ ಟು 2. 2/2 ಅಂದರೆ ಒಂದು ಆಕ್ಸಿಜನ್ ಇದೆ ಅಲ್ವಾ? ಒಂದಿದೆಯಾ, ಹೇಳಿದ್ಯಾ? LCM ಇಸ್ 2. 3 - 1. 3 - 1 ಅಂದರೆ 2 - 2 ದಟ್ ಈಸ್ ಈಕ್ವಲ್ ಟು 1. ಸೊ ಸಲ್ಫರ್ ಪ್ಲಸ್ ಆಕ್ಸಿಜನ್, ಒಂದು ಆಕ್ಸಿಜನ್ ಇದೆ. ಅರ್ಥ ಆಯ್ತಲ್ಲ? ದಟ್ ಈಸ್ SO2. ದಟ್ ಗಿವ್ಸ್ ಎಷ್ಟು ವಾಟ್? SO2. ಸೊ ಇವಾಗ ಏನಾಯಿತು? ಇವೆರಡು ಕ್ಯಾನ್ಸಲ್ ಮಾಡ್ತೀವಿ, ಹ್ಯಾಡ್ ಮಾಡ್ಕೊಳ್ಳಿ. 2x - y. ಸೊ 2x - y. 2x - y ಎಲ್ಲಿದೆ? D. 2x - y ದಟ್ ಈಸ್ ದಿ ಇಸ್ ದಿ ರೈಟ್ ಆಪ್ಷನ್. ಲೈಕ್ ಯು ಹ್ಯಾವ್ ಟು ಬಿ ಕ್ಯಾಲ್ಕುಲೇಟ್. ಈ ಥರ ಕ್ವಶನ್ಸು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾರೆ, ಅಂದರೆ CET ನೀಟಲ್ಲಿ. ಅಬ್ಸರ್ವ್ ದಿ ನೆಕ್ಸ್ಟ್ ಕ್ವಶನ್. ದಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದಿ ರಿಯಾಕ್ಷನ್ ಈಸ್ 10. ವಾಟ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಡೆಲ್ಟಾ G0? ಡೆಲ್ಟಾ G0ನ ವ್ಯಾಲ್ಯೂ ಎಷ್ಟು ಅಂತ ಹೇಳಬೇಕು. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್ ಎಷ್ಟು ಕೊಟ್ಟಿದ್ದಾರೆ? 10. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೀನ್ಸ್ either Kc or Kp ಅಂತ ತಗೊಂತೀವಿ, ಅಥವಾ ಆರ್ ಸಿಂಪ್ಲಿ ಕಾಲ್ಡ್ ಆಸ್ K. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kp ಅಂತ ತಗೋತೀವಿ, ಸಮಟೈಮ್ಸ್ Kc ಅಂತ ತಗೊಂತೀವಿ. ಕಾನ್ಸಂಟ್ರೇಷನಲ್ಲಿ Kc, ಪ್ರೆಷರಲ್ಲಿ Kp, ಜನರಲ್ ಆಗಿ K ಅಂತ ತಗೊಂತೀವಿ. ಸೊ ಅದೆಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 10. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದರೆ 10 ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಡೆಲ್ಟಾ G0? ಡೆಲ್ಟಾ G0ನ ವ್ಯಾಲ್ಯೂ ಎಷ್ಟು ಅಂತ ಹೇಳಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಯು ನೋ ದಿ ರಿಲೇಷನ್ ಬಿಟ್ವೀನ್ ಡೆಲ್ಟಾ G0 ಅಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮತ್ತು ಡೆಲ್ಟಾ G0ಗೆ ರಿಲೇಷನ್ ಗೊತ್ತಿದೆ. ದಟ್ ಈಸ್ ಡೆಲ್ಟಾ G0 ಈಸ್ ಈಕ್ವಲ್ -2.303 NRT ಇಂಟು ಲಾಗ್ ಆಫ್ K. ಈ ಥರ ಇರುತ್ತೆ. ದಟ್ ಈಸ್ ದಿ ರಿಲೇಷನ್. ಓಕೆ, ಇಲ್ಲಾಂದರೆ ಜನರಲ್ ಆಗಿ Kp ಅಂತ ಬರ್ಕೊಳ್ಳಿ, ಪ್ರೆಷರಲ್ಲಿ Kp ಈ ಥರ ಇರುತ್ತೆ. ಇಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ದಾರೆ? 10. ದಟ್ ಈಸ್ ಈಕ್ವಲ್ -2.303 N. ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ, 1 ಹಾಕ್ಕೊಳ್ಳಿ. ಐಡಿಯಲ್ ಗ್ಯಾಸ್ ಕಾನ್ಸ್ಟೆಂಟ್ ಆರ್ ಯು ನೋ 8.314 ಇಂಟು ಟೆಂಪ್ರೇಚರ್ ಎಷ್ಟು ಕೊಟ್ಟಿದ್ದಾರೆ? 300 ಕೆಲ್ವಿನ್. 300 ಇಂಟು ಲಾಗ್ ಆಫ್ Kp ಹೌ ಮಚ್ ದೆ ಗಿವನ್? 10. ಓಕೆ, ಯು ನೋ ಲಾಗ್ 10 ಈಸ್ ಈಕ್ವಲ್ ಟು ಹೌ ಮಚ್? 1. ಲಾಗ್ 10 ಅನ್ನೋದು ಎಷ್ಟು? 1 ಅಂತ. ಸೊ ಇದು 1 ಆಯಿತು ಅಂದರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇದನ್ನೆಲ್ಲ. ಎಷ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ? ಹೌ ಮಚ್ ಯು ಗೆಟ್? -57400 ಜೌಲ್ಸ್ ಇಷ್ಟು ಬರುತ್ತೆ. ಓಕೆ, 0.00 ಜೌಲ್ಸ್.
ಇಷ್ಟು ಬರುತ್ತೆ. ಎಲ್ಲಾನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಹೌ ಮಚ್ ಗೆಟ್ 5740.0 ಜೌಲ್ಸ್. ಇಷ್ಟು ಜೌಲ್ಸ್ ಬಂತು. ಸೊ ಇಲ್ಲಿ ಕಿಲೋ ಜೌಲ್ಸಲ್ಲಿ ಕೊಟ್ಟಿರೋದ್ರಿಂದ ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳಿ. 1 2 3 ಕಿಲೋ ಮೀನ್ಸ್ ಹೌ ಮಚ್ 3 ಪಾಯಿಂಟ್ಸ್. ಸೊ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? ನಾವು 5.7400 ಕಿಲೋ ಜೌಲ್ಸ್ ಇಷ್ಟು ಬರುತ್ತೆ. 5.74 ಮೈನಸ್ ಇದೆ, ಮೈನಸ್ 5.7400 ಕಿಲೋ ಜೌಲ್ಸ್. ಓಕೆ, ಸೊ ಆಪ್ಷನ್ ಈಸ್ ಎ ರೈಟ್. ಇದು ಫಸ್ಟ್ ನಿಮಗೆ ಸಾಲ್ವ್ ಮಾಡಬೇಕು ಅಂದರೆ ರಿಲೇಷನ್ ಗೊತ್ತಿರಬೇಕು, ಮತ್ತು ನಂಬರ್ ಆಫ್ ಮೋಸು ಹಾರ್ ವ್ಯಾಲ್ಯೂಸು ಗೊತ್ತಿರಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಆಲ್ಸೋ ಯು ಶುಡ್ ನೋ ವಾಟ್ ಈಸ್ ಮೀನ್ ಬೈ ಕೆ ಪಿ ವ್ಯಾಲ್ಯೂಸ್, ದೆನ್ ಲಾಗ್ 10. ಓಕೆ, ವಿತೌಟ್ ಕ್ಯಾಲ್ಕುಲೇಟ್ ಯು ಹ್ಯಾವ್ ಟು ಬಿ ಕ್ಯಾಲ್ಕುಲೇಟ್. Okay, to reduce the consumption of time and also to answers very quickly. Okay, then only you have to be able to crack the CET or JEE or NATA or mains and all exams. Okay, so then observe the next question. Which is the correct relationship between delta G naught and equilibrium constant Kp? ಡೆಲ್ಟಾ ಜಿ ನಾಟ್ ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ಕರೆಕ್ಟ್ ರಿಲೇಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ದೆ ಗಿವನ್ ದಿ ಆಪ್ಷನ್ಸ್, 4 ಆಪ್ಷನ್ಸ್. ಸೊ ರೈಟ್, ಯು ನೋ ದಿ ರಿಲೇಷನ್. ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು -2.303 NRT ಇಂಟು ಲಾಗ್ ಆಫ್ ಕೆ ಪಿ. ಓಕೆ, ಇಷ್ಟು ನಿಮ್ಗೆ ಗೊತ್ತಿದೆ. ಸೊ ನಾವು ಕನ್ವರ್ಟ್ ಲಾಗ್ ಟು ಲ್ಯಾನ್, ಲಾಗನ್ನು ಲ್ಯಾನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಮೈನಸ್ 2.303 ಪ್ಲಸ್ ಲಾಗ್ ಕೆ ಪಿ ಏನಾಗುತ್ತೆ? NRT ಇಂಟು ದಟ್ ಈಸ್ ಲ್ಯಾನ್ ಕೆ ಪಿ ಆಗುತ್ತೆ. ಓಕೆ, ಸೊ ಲ್ಯಾನ್ ಕೆ ಪಿ ಈಸ್ ಈಕ್ವಲ್ ಟು ವಾಟ್? 2.303 ಲಾಗ್ ಆಫ್ ಕೆ ಪಿ. ಇಷ್ಟು ಲಾಗನ್ನು ಲ್ಯಾನ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡ್ತೀವಿ? 2.303ನ ಮಲ್ಟಿಪ್ಲೈ ಮಾಡ್ಕೊತೀವಿ, ಲ್ಯಾನ್ ಕೆ ಪಿ ಆಯಿತು. ಇವಾಗ ಏನು ಮಾಡಬೇಕು? ಕೆ ಪಿಗೆ ಫೈಂಡ್ ಔಟ್ ಮಾಡಬೇಕು. ಸೊ ಫೈಂಡ್ ದಿ ಕೆ ಪಿ ವ್ಯಾಲ್ಯೂ. ಲ್ಯಾನ್ ಕೆ ಪಿ ಈಸ್ ಈಕ್ವಲ್ ಟು ಮೈನಸ್ RT ನಾಟ್ RT ಡೆಲ್ಟಾ ಜಿ ನಾಟ್. ನೋಡಿ, ಲ್ಯಾನ್ ಕೆ ಪಿ ಈಸ್ ಈಕ್ವಲ್ ಟು ಡೆಲ್ಟಾ ಜಿ ನಾಟ್ ಡಿವೈಡ್ ಬೈ ಮೈನಸ್ NRT ಆಯಿತು. ಮೈನಸ್ ಮೇಲೆಗೆ ತಗೊಳ್ಳಿ, ಲ್ಯಾನ್ ಆಫ್. ಸೊ ಮೇಲೆಗೆ ತಗೊಳ್ಳಿ, ಇವಾಗ ಏನಾಯಿತು? ಲ್ಯಾನ್ ಆಫ್ ಕೆ ಪಿ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಜಿ ನಾಟ್ ಡಿವೈಡ್ ಬೈ NRT. ಅರ್ಥ ಆಯ್ತಲ್ಲ? ಇಫ್ n ಈಸ್ ಈಕ್ವಲ್ ಟು 1, ನಂಬರ್ ಆಫ್ ಮೋಸ್ ಅನ್ನೋದು n1 ಆಯಿತು ಅಂದ್ರೆ ಏನಾಗುತ್ತೆ? ಲ್ಯಾನ್ ಕೆ ಪಿ ಈಸ್ ಈಕ್ವಲ್ ಮೈನಸ್ ಡೆಲ್ಟಾ ಜಿ ನಾಟ್ ಡಿವೈಡ್ ಬೈ RT. ಸೊ ಎಕ್ಸ್ಪೋನೆನ್ಷಿಯಲ್ ತಗೊಳ್ಳಿ ಎರಡು ಕಡೆನು. e ಟು ದಿ ಪವರ್ ಲ್ಯಾನ್ ಕೆ ಪಿ ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಮೈನಸ್ ಡೆಲ್ಟಾ ಜಿ ನಾಟ್ ಡಿವೈಡ್ ಬೈ RT. ಸೊ ಲ್ಯಾನು ಈ ಕ್ಯಾನ್ಸಲ್ ಆಯಿತು. ಲ್ಯಾನು ಈ ಕ್ಯಾನ್ಸಲ್ ಆಯಿತು ಅಂದರೆ ಏನು ಉಳ್ಕೊಂಡಿದೆ? ಕೆ ಪಿ ದಟ್ ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಮೈನಸ್ ಡೆಲ್ಟಾ ಜಿ ನಾಟ್ ಡಿವೈಡ್ ಬೈ RT. ಸೊ ಇದು ರಿಲೇಷನ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ ಕೇಳ್ತಾರೆ, ಪ್ರಾಬ್ಲಮ್ಸ್ ಕೂಡ ಕೇಳ್ತಾರೆ ಇದ್ರ ಮೇಲೆ ಎಕ್ಸಾಮಲ್ಲಿ. ಸೊ CETಯಲ್ಲಿ ಕೇಳೋದಿಲ್ಲ, ಯಾಕೆಂದರೆ ಎಕ್ಸ್ಪೋನೆನ್ಷಿಯಲ್ ಇದೆ. ಎಕ್ಸ್ಪೋನೆನ್ಷಿಯಲ್ ಡಿಟರ್ಮಿನ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಅಂತ ಕೇಳೋದಿಲ್ಲ, ಡೈರೆಕ್ಟ್ ರಿಲೇಷನನ್ನು ಕೇಳ್ತಾರೆ. ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಓಕೆ, ಸೊ ಏನಾಯಿತು? ಕೆ ಪಿ ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಮೈನಸ್ ಡೆಲ್ಟಾ ಜಿ ನಾಟ್ ಡಿವೈಡ್ ಬೈ RT. ಓಕೆ, ನಾವು ಪುಟ್ ಹಿಯರ್, ಅಬ್ಸರ್ವ್ ದಿ ಆಪ್ಷನ್ಸ್. ಕೆ ಪಿ ಈಸ್ ಈಕ್ವಲ್ ಮೈನಸ್ RT ಇಂಟು ಡೆಲ್ಟಾ ಜಿ ನಾಟ್. ದಿಸ್ ಈಸ್ ರಾಂಗ್ ಒನ್. So this is also wrong because e to the power RT into delta G naught, and this is minus delta G naught divided by RT. There is no exponential. Exponentials illa. So ಇಲ್ಲಿ ನೋಡಿ KP is equal to e to the power of minus delta G naught divided by R. ಅದೇ ತಾನೇ ನಮಗೆ ಇಲ್ಲಿ ರಿಲೇಷನ್ ಬಂದಿರೋದು ನೋಡಿ. KP is equal to e to the power of delta G naught by R. Similarly here KP is equal to e to the power of delta G naught by R. Okay, like that you have to be solve questions that we asking in the your main exams, means CETs or NEET or JEEs or NATAs or GATE exams like. Okay, I hope you understanding students. If you have any doubts after watching, please ask me.